ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ನಿನ್ನೆ ಪೆಲಡಿಯಂ ಮಾಲ್ಗೆ ಹೋಗಿದ್ವಿ. ಕೆಲವೊಂದು ಬಟ್ಟೆಗಳ ಶಾಪಿಂಗ್ ಎಲ್ಲ ಮಾಡೋದಿತ್ತು ನಮ್ಮ ಮನೆಯವ್ರಿಗೆ. ಹಾಗಾಗಿ ನಾವು ಪೆಲಡಿಯಂ ಮಾಲ್ಗೆ ನಿನ್ನೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿವರೆಗೆ ರಜಾ ಸಿಗ್ತಾ ಇರ್ಲಿಲ್ಲ. ಇವಾಗ ರಜಾ ಎಲ್ಲ ಸ್ಯಾಂಕ್ಷನ್ ಆಗಿದೆ ನಮ್ಗೆ ರಜೆ. ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಈಗಾಗಲೇ ರಜೆ ಆಗಿದೆ. ಸೊ ಹಾಗಾಗಿ ನಾವು ಊರಿಗೆ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಅದಕ್ಕೆ ನಾವು ನಿನ್ನೆ ಪೆಲಡಿಯಂ ಮಾಲ್ಗೆ ಹೋಗಿ ಕೆಲವೊಂದೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ನಮ್ಮ ಮನೆಯವರೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ರು. ನನಗೆ ವಿಡಿಯೋ ಮಾಡೋದಿದೆ ಅಂತ ಸ್ವಲ್ಪ ಹೇಳಿದೆ. ಅದಕ್ಕಾಗಿ ಅವ್ರು ಇಲ್ಲೇ ಪಕ್ಕಕ್ಕೆ ಇಟ್ಟಿದ್ದಾರೆ. ಬ್ಯಾಗಲ್ಲಿ ಇನ್ನೂ ಹಾಕಿಲ್ಲ, ಇನ್ನೂ ಏನು ಪ್ಯಾಕಿಂಗ್ ಎಲ್ಲ ಮಾಡಿಲ್ಲ. ರಿಸರ್ವೇಶನ್ ಎಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಏನೆಲ್ಲ ನಾವು ನಿನ್ನೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಅಂತ ನಿಮ್ಗೆ ಒಂದೊಂದಾಗಿ ನಾನು ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಾನು ಬರ್ಡೇ ವಿಡಿಯೋ ಆಗಿರ್ಬೋದು, ಆಮೇಲೆ ಬರ್ಡೇ ಶಾಪಿಂಗ್ ಹಾಲ್ ವಿಡಿಯೋ ಆಗಿರ್ಬೋದು, ಆಮೇಲೆ ಜೈನ್ ಟೆಂಪಲ್ ಹೋಗಿದ್ವಿ ಆ ವಿಡಿಯೋ ಆಗಿರ್ಬೋದು, ಅದೆಲ್ಲ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಆಮೇಲೆ ನಾನು ಡೈಲಿ ಶಾರ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನ ಹೋಗಿ ನೀವು ಚೆಕ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಚೆನ್ನಾಗಿ ಅನಿಸ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಮ್ಮ ಮನೆಯವ್ರಿಗೆ ಒಂದೊಂದಾಗಿ ತೋರಿಸ್ತೀನಿ. ಆಮೇಲೆ ಇವಾಗ ತುಂಬಾ ಸೆಕೆ ಇರೋದ್ರಿಂದ ಅಲ್ಲಿ ತುಂಬಾ ರಶ್ ಇತ್ತು. ಹಾಗಾಗಿ ಎಲ್ಲೊಂದು ಅಷ್ಟೊಂದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಹಾಗೆ ನಮ್ಗೆ ಲೇಟ್ ಕೂಡ ಆಗಿತ್ತು ಹೋಗ್ಬೇಕಾದ್ರೆ ಮಾಲ್ಗೆ. ಸೊ ನಾನೇನು ಅಷ್ಟೇನಲ್ಲೇನು ವಿಡಿಯೋ ಎಲ್ಲ ಏನು ಮಾಡ್ಕೊಳ್ಳಿಲ್ಲ. ಪಟಾಪಟ್ ತಗೊಂಡು ಎಲ್ಲ ಕ್ಯೂ ಅಲ್ಲಿ 1 hour 2 hours ಎಲ್ಲ ನಿಂತ್ಕೊಂಡ್ಬಿಟ್ಟು ಚೇಂಜಿಂಗ್ ರೂಮ್ ಅಲ್ಲಿ ಎಲ್ಲ ಟ್ರೈ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಬಿಟ್ಟೆ. ಸ್ವಲ್ಪ ಹಾಗೆ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ಬ್ಯಾಗ್ ಎಲ್ಲ. ಕೆಲವೊಂದು ಕೆಳಗಡೆ ಇಲ್ಲಿ ಇಟ್ಕೊಂಡಿದ್ದೀನಿ, ಕೆಲವೊಂದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು 2 ಶರ್ಟ್ ತಗೊಂಡಿದ್ದೀನಿ. 2 ಶರ್ಟ್, ಒಂದು ನಮ್ಮ ಮನೆಯವ್ರಿಗೆ, ಒಂದು ನನಗ ಅಂತ ತಗೊಂಡಿದ್ದೀನಿ. ಈ ತರ ಕಲರ್ ನನ್ಗೆ ಇಷ್ಟ ಆಯ್ತು. ಹಾಗಾಗಿ ಕವರಪ್ ಎಲ್ಲ ಬೇಕಾಗುತ್ತೆ, ಚೆನ್ನಾಗಿ ಅನ್ಸುತ್ತೆ ಅಂತ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮನೆಯವ್ರಿಗೊಂದು ತಗೊಂಡೆ, ಆಮೇಲೆ ನನ್ಗೊಂದು ಇದೆರಡು ಇರ್ಲಿ ಅಂತ ತಗೊಂಡಿದ್ದೀನಿ. ಇದೆರಡು ಶರ್ಟು ಬ್ಲೂ ಚೆಕ್ಸ್, ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಅನ್ಸುತ್ತೆ ಅಂತ. ಬಿಸಿಲಲ್ಲೆಲ್ಲ ಹೋದ್ರೆ ಸ್ವಲ್ಪ ಕವರಪ್ ಎಲ್ಲ ಆಗುತ್ತೆ ಅಂತ ಇದೆರಡು ಕಾಟನ್ ಶರ್ಟ್. ಟ್ವಿನ್ನಿಂಗ್ ಮಾಡ್ಬೋದು ಇಬ್ರು ಹಾಕೊಂಡು. ಸೊ ಅಂತ ಇಷ್ಟ ಆಯ್ತು, ನಾನು ಅಂತ ತಗೊಂಡ್ಬಿಟ್ಟೆ. ಇದೆರಡು ಶರ್ಟ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲೇ ಪಕ್ಕಕ್ಕೆ ಇಡ್ತೀನಿ. ಆಮೇಲೆ ಇದೊಂದು ಶರ್ಟ್, ಟಿ ಶರ್ಟು, ಈ ತರ ಕಾಟನ್ ಟಿ ಶರ್ಟು, ಬ್ಲೂ ಕಲರ್, ಸಿ ದ ವರ್ಲ್ಡ್, ಇದೊಂದು ಟಿ ಶರ್ಟು. ಆಮೇಲೆ ಜೀನ್ಸ್, ಗಂಡ್ ಮಕ್ಳು ಜೀನ್ಸ್ ಎಷ್ಟು ಭಾರಿ. ಆಮೇಲೆ 2 ಶರ್ಟು, ಒಂದು ಟಿ ಶರ್ಟು ಬ್ಲೂ ಕಲರ್ ಅಲ್ಲಿ ಆಯ್ತು. ಆಮೇಲೆ ದೆನ್ ಒಂದು ಬ್ಲ್ಯಾಕ್ ಜೀನ್ಸು, ಇದು ನಮ್ಮ ಮನೆಯವ್ರದ್ದು. ಅವರು ನನ್ನ ಹಾಗೇನೆ ಬ್ಲ್ಯಾಕ್ನೇ ಜಾಸ್ತಿ ಕಲರ್ ಇಷ್ಟಪಡೋದು. ಇದು ಅವ್ರಿಗೆ ಬ್ಲ್ಯಾಕ್ ಜೀನ್ಸ್ ಒಂದಿದೆ. ಇದೊಂದು ಪ್ಯಾಂಟು, ಜೀನ್ಸ್, ಆಮೇಲೆ ಬ್ಲೂ ಕಲರು. ಅವರೆಲ್ಲ ಟ್ಯಾಗ್ ಎಲ್ಲ ಕಟ್ ಮಾಡಿಬಿಟ್ಟು ಪ್ಯಾಕಿಂಗ್ ರೆಡಿ ಮಾಡ್ತಾ ಇದ್ರು. ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು, ವಿಡಿಯೋ ಮಾಡ್ಬೇಕಂತ ಇಡೀ ಆಮೇಲೆ ಪ್ಯಾಕಿಂಗ್ ಮಾಡೋಣ ಅಂತ ಹೇಳಿದೆ. ಅವ್ರು ಇಲ್ಲೇ ಪಕ್ಕಕ್ಕೆ ಇಲ್ಲೇ ಪಕ್ಕದಲ್ಲಿ ಸೈಡ್ದಾಗ ಕುರ್ಚಿ ಮೇಲೆ ಇಟ್ಬಿಟ್ರು. ಸೊ ಹಾಗಾಗಿ ನಾನೊಂದ್ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್. ಇದೊಂದು ಬ್ಲೂ ಕಲರು ಜೀನ್ಸು, ಒಂದು ಬ್ಲ್ಯಾಕ್, ಆಮೇಲೆ ಇದೊಂದು ಟಿ ಶರ್ಟ್ ನಮ್ಮ ಮನೆಯವ್ರದ್ದು. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಸ್ವಲ್ಪ ಈ ಇದ್ದದ್ದು ತಗೊಂಡ್ ಬಂದಿದ್ದೀನಿ. ಅವರು ಇದ್ರು ನಮ್ ಜೊತೆಗೆ,
ಆದ್ರೆ ಇದು ನಾವು ಚಾಯ್ಸ್ ಮಾಡಿದ್ದು. ಅವರೆಲ್ಲ ಜಾಸ್ತಿ ಪ್ಲೇನ್ ಎಲ್ಲ ಜಾಸ್ತಿನೇ ವೇರ್ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಪ್ರಿಂಟ್ ಇರ್ಲಿ ಅಂತ ನಾನು ಈ ತರ ಪ್ರಿಂಟ್ ಬರುತ್ತೆ ಗೈಸ್. ಗ್ರೇ ಗ್ರೇ ಮತ್ತು ವೈಟ್ ಅಲ್ಲಿ ಇದೆ ಇದು. ಅದರಲ್ಲಿ ಕೂಡ ಹಾಗೆ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕೂಡ. ಗ್ರೇ ವೈಟ್ ಟಿ ಶರ್ಟ್, ಇದೊಂದು ಟಿ ಶರ್ಟ್ ನಮ್ಮ ಮನೆಯವ್ರದ್ದು. ಆಮೇಲೆ ಇದೊಂದು ಟಿ ಶರ್ಟ್. ಇದರದ್ದು ಈ ತರ ಕ್ಲೋತ್ ಬರುತ್ತೆ ನೋಡಿ, ಬಟ್ಟೆ ಇದರದ್ದು ಈ ತರ ಬರುತ್ತೆ. ಕಾಲರ್ದೆಲ್ಲ ಜಾಸ್ತಿ ಹಾಕೊಳ್ಳೋದು, ಕಾಲರ್ದವ್ರು ಇಷ್ಟಪಡ್ತಾರೆ. ಪ್ರತಿ ಸಲ ಅವ್ರ ಇಷ್ಟದಂತೆ ಅವ್ರು ತಗೋತಾ ಇದ್ರು. ಅಂದ್ರೆ ನಾನು ಇಷ್ಟ ನನ್ ಪಸಂದು ಅವ್ರು ನೋಡ್ತಾ ಇದ್ರು. ಬಟ್ ಇವಾಗ ಇದೆರಡು ನನಗಿಷ್ಟ ಅಂತ ಈ ತರ ಕೊಡ್ಸಿದೀನಿ, ನೋಡೋಣ. ಆಮೇಲೆ ಮದರ್ಸ್ ಡೇಗೆ ಅಂತ ಇದ್ ಮೊದ್ಲೇ ನನ್ ಗಿಫ್ಟ್ ಕೊಟ್ಟಿದ್ರು ಅಂದ್ರೇನು, ನನ್ಗಿದ್ ಬೇಕಾಗಿತ್ತು, ನಿಂಗೆ ಏನ್ ತಗೋ ಅಂತ ಹೇಳಿದ್ರು. ಆಮೇಲೆ ನಾನು ಇದನ್ನ ತಗೊಂಡೆ. ನನ್ಗೆ ಬ್ಯಾಕ್ ಪ್ಯಾಕ್ ಬೇಕಾಗಿತ್ತು. ಇದ್ ಮೊದ್ಲೇ ತಗೊಂಡಿದ್ದೆ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ತಗೊಂಡ್ ಬಂದಿಲ್ಲ ನಾವು, ಇದು ಮೊದ್ಲೇ ಪರ್ಚೇಸ್ ಮಾಡಿದ್ದು. ಮದರ್ಸ್ ಡೇ ಆದ್ಮೇಲೆ ನಿಮ್ಗೆ ಏನ್ ಬೇಕು ನೀವು ತಗೋ ಮದರ್ಸ್ ಡೇ ಅಂತ ಹೇಳಿದ್ರು. ನಾನಂದ್ರೆ ನಂಗೆ ಹತ್ರ ಬ್ಯಾಕ್ ಪ್ಯಾಕ್ ಇಲ್ಲ, ಎಲ್ಲ ಇದೆ. ಬ್ಯಾಕ್ ಪ್ಯಾಕ್ ಇದೆ, ಸ್ವಲ್ಪ ದೊಡ್ಡದಾಗಿದೆ. ನನ್ಗೆ ಈ ತರದ್ ಇರ್ಲಿಲ್ಲ, ಬೇಕು ಅಂತ ಹೇಳಿ ನಾನು ಇದನ್ನ ತಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ, ಚೆನ್ನಾಗಿ ಅನಿಸ್ತು. ಕ್ರೀಮ್ ಕಲರ್ ಇದೆ. ಇದೇ ಇಷ್ಟ ಆಯ್ತು ಅಂದ್ಮೇಲೆ ನಂಗೆ ಮದರ್ಸ್ ಡೇಗೆ ಇದು ಕೊಡ್ಸಿದ್ದಾರೆ. ಹೇಗಿದೆ ನೋಡಿ ಗೈಸ್ ಬ್ಯಾಕ್ ಪ್ಯಾಕ್. ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲಾದ್ರೂ ಹೋದ್ರೆ ನೋಡೋಣ, ಆವಾಗ ಹಾಕೋತೀನಿ, ಯೂಸ್ ಮಾಡ್ತೀನಿ. ಇದನ್ನು ಇನ್ನು ಏನು ಯೂಸ್ ಮಾಡಿಲ್ಲ, ಹಾಗೆ ಇದೆ ಎಲ್ಲ. ತಂದ್ಬಿಟ್ಟು ಹಾಗೆ ಇಟ್ಟಿದ್ದೆ, ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಆಮೇಲೆ ತೋರ್ಸೋಣ ಅಂತ. ಇದೊಂದು ನಮ್ಗೆ ಬ್ಯಾಕ್ ಬೇಕು, ಮದರ್ಸ್ ಡೇ ಗಿಫ್ಟ್. ಸರಿ, ಓಕೆ. ಆಮೇಲೆ ಇದೊಂದು ಜೀನ್ಸ್ ಬ್ಲ್ಯಾಕ್. ಇದೊಂದು ಜೀನ್ಸ್. ಆಮೇಲೆ ಇದೊಂದು ಹೆಲ್ಮೆಟ್ ತಂದಿದ್ದೀನಿ ಗೈಸ್. ಇದು ನೋಡಿ, ಈ ತರ ಇದೆ ನೋಡಿ. ಹೆಲ್ಮೆಟ್ ಇತ್ತು, ಆದ್ರೆ ಅದೊಂದು ಸ್ವಲ್ಪ ಇದಾಗಿತ್ತು. ಸೊ ಹಾಗಾಗಿ ಇದು ಬೇರೆ ತಗೊಂಡ್ವಿ. ಒಳಗಡೆ ಈ ತರ ಎಲ್ಲ ಇದೆ. ಇಲ್ಲಿ 2 ವೀಲರ್ ಆಗ್ಲಿ 4 ವೀಲರ್ ಆಗ್ಲಿ, ಗಾಡಿ ಡಾಕ್ಯುಮೆಂಟ್ಸ್ ಆಗ್ಲಿ, ಆಮೇಲೆ ಹೆಲ್ಮೆಟ್ ಆಗ್ಲಿ ಇಲ್ಲಿ ಕಂಪಲ್ಸರಿ ಇದೆ. ಸೊ ಹಾಗಾಗಿ ಈ ತರ ಇಲ್ಲಿ ಒಳಗಡೆ ಚಸ್ಮಾ ಏನು ಗ್ಲಾಸ್ ಏನು ವೇರ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಈ ತರ ಕೊಟ್ಟಿದ್ದಾರೆ ಅವರು ನೋಡಿ. ತುಂಬಾ ಸ್ಟಡಿ ಇದೆ, ಒಳ್ಳೆ ಕ್ವಾಲಿಟಿ. ನೀವು ಆದಷ್ಟು ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡಾಡಿ ಗೈಸ್. ಈ ತರ ಇದೆ ನೋಡಿ. ಸ್ವಲ್ಪ ಹೆವಿ ಕೂಡ ಇದೆ. ಎಸ್, ಈ ತರ ಇಲ್ಲಿ ಕೆಳಗಡೆ ಎಲ್ಲ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಸ್ಪಾಂಜಿ ಇದೆ ಎಲ್ಲ. ಇದೊಂದು ಹೆಲ್ಮೆಟ್ ತಗೊಂಡಿದ್ವಿ. ಹೆಲ್ಮೆಟ್ ತರಕಂತೆ ಹೋಗಿದ್ವಿ, ಅಲ್ಲಿ ಜುಡಿಯೋ ಇತ್ತು. ಜುಡಿಯೋದಿಂದ ಮತ್ತು ಕೆಲವೊಂದು ಇನ್ನೂ ಕ್ಲೋತ್ಸ್ ತಗೊಂಡ್ ಬಂದಿದೀವಿ. ಅಲ್ಲೇ ಹೋಗುವಾಗ, ಹೆಲ್ಮೆಟ್ ತರಕ್ಕೆ ಹೋಗುವಾಗ ಜುಡಿಯೋಗ ಇತ್ತು. ಅಲ್ಲಿ ಜುಡಿಯೋಗ ಹೋಗಿ ನಾವು ಅಲ್ಲೊಂದು ನೋಡ್ದೆ, ಹಂಗೆ ಸುಮ್ನೆ ಹೋಗಿದ್ವಿ, ಏನೆಲ್ಲ ಬಂದಿದೆ, ಏನೆಲ್ಲ ಡಿಸ್ಕೌಂಟ್ ಎಲ್ಲ ಇದೆ. ಇವಾಗ ಮುಂಚೆ ಎಲ್ಲ ತೋರ್ಸಿದ್ದು ಅದು ಪೆಲೆಡಿಯಂ ಮಾಲ್ಗೆ ಹೋಗಿದ್ವಿ, ಅಲ್ಲೆಲ್ಲ ಪರ್ಚೇಸ್ ಮಾಡಿದ್ದು. ಅಲ್ಲೆಲ್ಲ ತುಂಬಾನೇ ಬೀಡಿತ್ತು, ರಶ್ ಇತ್ತು. ಹಾಗಾಗಿ ನಾನೇನು ಅಷ್ಟೊಂದು ವಿಡಿಯೋ ಎಲ್ಲ ಮಾಡಕ್ ಹೋಗ್ಲಿಲ್ಲ.
ಸೊ ಇವಾಗ ನಾವು ಆಮೇಲೆ ನಾವು ಹೆಲ್ಮೆಟ್ ತರಕಂತ ಹೋಗಿದ್ವಿ ಹೊರಗಡೆ. ಅಲ್ಲೇ ಜುಡಿಯೋಕ್ ಹೋಗಿದ್ವಿ. ಅಲ್ಲೊಂದ್ ಕೆಲವೊಂದು ಕ್ಲೋತ್ ಪರ್ಚೇಸ್ ಮಾಡಿದ್ವಿ. ಇದೊಂದು ಶರ್ಟ್ ಇದು ಜುಡಿಯೋದಲ್ಲಿ ತಗೊಂಡಿರೋದು. ಮೊದ್ಲೇ ಎಲ್ಲ ನಿಮ್ಗೆ ತೋರಿಸಿದೀನಿ. ಅದೆಲ್ಲ ಪೆಲೆಡಿಯಂ ಮಾಲ್ಗೆ ಹೋಗಿದ್ವಿ, ಅಲ್ಲಿ ತಗೊಂಡಿರುವಂತದ್ದು. ಇದು ನೋಡಿ ಶರ್ಟ್. ಚೆನ್ನಾಗಿದೆ ಕ್ಲೋತ್. ಈ ತರ ಪ್ರಿಂಟ್ ಇದೆ. ಶಾರ್ಟ್ ಸ್ಲೀವ್ ಇದೆ, ಫುಲ್ ಬಾಜು ಇಲ್ಲ. ಇದೊಂದು ಶರ್ಟ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಇದೊಂದು ಶರ್ಟು, ಟಿ ಶರ್ಟು. ಇದು ನಮ್ಮ ಮನೆಯವ್ರದೇ. ಅದು ಶರ್ಟು, ಇದು ಟಿ ಶರ್ಟು. ಥಿಕ್ ಆಗಿದೆ ಮಟೀರಿಯಲ್ ನೋಡಿ, ಕ್ಲೋತು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಇದೊಂದು ಶರ್ಟು. ಆಮೇಲೆ ಶಾರ್ಟ್ಸ್ ಇಲ್ಲಿ ಹೋಯ್ತು. ಆಮೇಲೆ ಇದೊಂದು ಶಾರ್ಟ್. ಆಮೇಲೆ ಇದೊಂದು ಟಿ ಶರ್ಟು. ಕ್ರೀಮ್ ಕಲರ್ ಟಿ ಶರ್ಟ್, ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ. ಇದು ಸೈಡ್ ಪಕ್ಕಕ್ಕೆ ಈ ತರ ಕಲರ್ಫುಲ್ ಆಗಿ ಕೊಟ್ಟಿದ್ದಾರೆ, ಗ್ರೀನ್ ಕಲರ್. ಫ್ಯಾಷನೇಬಲ್ ಆಗಿ ಕಾಣಿಸ್ಲಿ ಅಂತ ಇದೊಂದು ಕಾರ್ಡ್ ಸೆಟ್ ತಗೊಂಡ್ ಬಂದಿದ್ದೀನಿ. ಈ ತರ ಇದೆ. ಇದು ಕ್ರೀಮ್ ಕಲರ್ ಅಲ್ಲಿ ಇದೆ. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ನಡೀತಾ ಇತ್ತು. ಇಷ್ಟು ಸಾವಿರದ್ದು ನಾವು ಕ್ಲೋತ್ಸ್ ಬಟ್ಟೆ ಎಲ್ಲ ತಗೊಂಡ್ರೆ ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಇತ್ತು. ಸೊ ಹಾಗಾಗಿ ಇದೊಂದು ಸೆಟ್ಟು ಚೆನ್ನಾಗಿ ಅನಿಸ್ತು ಅಂತ ನಾನು ಕಾರ್ಡ್ ಸೆಟ್ ತಗೊಂಡ್ ಬಂದಿದ್ದೀನಿ. ಈ ತರ ಇದೆ, ತುಂಬಾ ಲೂಸ್ ಇದೆ. ಲೂಸ್ ಫಿಟೆಡ್ ಚೆನ್ನಾಗಿರುತ್ತೆ, ಅದೇ ಫ್ಯಾಷನ್ ಅಲ್ವಾ ಇವಾಗೆಲ್ಲ. ಸೊ ಹಾಗಾಗಿ ಇದೊಂದಿರ್ಲಿ ಅಂತ ನಾನೇ. ಲೈಟ್ ಕಲರ್ ತುಂಬಾ ಚೆನ್ನಾಗಿ ಅನಿಸ್ತು, ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇತ್ತು. ಸೊ ಹಾಗಾಗಿ ಇದೊಂದು ತಗೊಂಡ್ ಬಂದಿದೆ. ಇದು ಇದ್ರ ಜೊತೆಗೆ ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಈ ತರ ಬರುತ್ತೆ. ಎರಡು ಕಡೆ ಮುಂದ್ಗಡೆ ಪಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮಧ್ಯ ಈ ತರ ಬೇರೆ ಕ್ಲೋತ್ ಕೊಟ್ಟಿದ್ದಾರೆ ನೋಡಿ. ಕಾಣಿಸ್ತಿಲ್ಲ ಅನ್ಸುತ್ತೆ. ಒಂಥರ ಇಲ್ಲಿ ಡಿಫ್ರೆಂಟ್ ಕ್ಲೋತ್ ಕೊಟ್ಟಿದ್ದಾರೆ ಮಧ್ಯೆ. ಗೈಸ್, ಇನ್ನೊಂದು ವಿಚಾರ ಏನಂದ್ರೆ, ನಾವು ಕರ್ನಾಟಕದವರು, ಕನ್ನಡದವರು. ಮತ್ತೆ ನಾನು ಇಲ್ಲಿ ಗುಜರಾತ್ ಅಹಮದಾಬಾದ್ ಅಲ್ಲಿ ಇರ್ಬೋದು ನಾವು. ಹಾಗಾಗಿ ನಾನು ಇಲ್ಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಇಲ್ಲಿ ಗುಜರಾತ್ ಅಲ್ಲೇ ಇರೋದು, ಗುಜರಾತ್ ಅಹಮದಾಬಾದ್ ಅಲ್ಲಿ ಇರೋದು. ನಾನು ಇಲ್ಲಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇದೊಂದು ಪ್ಯಾಂಟು, ಚಾಕ್ಲೇಟ್ ಕಲರ್. ಕೆಳಗಡೆ ಈ ತರ ಬರುತ್ತೆ, ಇಲಾಸ್ಟಿಕ್ ಕೊಟ್ಟಿದ್ದಾರೆ ಕೆಳಗಡೆ. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ನಡೀತಿತ್ತು ಅಂತ ಇದೊಂದು ಪ್ಯಾಂಟ್ ಇರ್ಲಿ ಅಂತ ತಗೊಂಡೆ. ಆಮೇಲೆ ಕೆಳಗಡೆ ಏನ್ ಬರ್ತಿದ್ರು, ಕೆಳಗಡೆ ಕೂಡ ಇಲ್ಲಿ ಈ ತರ ಏನೋ ಪ್ರಿಂಟ್ ಇದೆ. ಇಲ್ಲಿ ನೋಡಿ ಗೈಸ್, ಈ ತರ ಏನೋ ಇದೆ. ಇದೊಂದು ಪ್ಯಾಂಟ್. ಇದಿಷ್ಟಾಗಿತ್ತು ನಮ್ಮ ಶಾಪಿಂಗ್ ಹಾಲ್ ವಿಡಿಯೋ. ಮತ್ತೆ ಇದರಲ್ಲಿ ನನ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಮತ್ತೆ ನೀವೆಲ್ರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾವ್ಯಾವ ಊರಿಂದ ಎಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಎಲ್ಲರೂ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು.